ದುಬೈನಿಂದ ಚಿನ್ನ ಕಳ್ಳ ಸಾಗಾಟದಲ್ಲಿ ಸಿಕ್ಕಿಬಿದ್ದಿರುವ ನಟಿ ರನ್ಯಾ ರಾವ್ ಕೇಸ್ ರೋಚಕ ತಿರುವುಗಳನ್ನು ಪಡ್ಕೊಳ್ತದೆ. ಈ ಪ್ರಕರಣದಲ್ಲಿ ರನ್ಯಾ ರಾವ್ ಜೊತೆಗಿದ್ದ ತರುಣ್ ರಾಜ್ ಅವರೇ ಕಿಂಗ್ ಪಿನ್ ಎನ್ನಲಾಗ್ತಿದೆ. ಅಸಲಿಗೆ ಯಾರು ಈ ತರುಣ್ ರಾಜ್ ಅಲಿಯಾಸ್ ವಿರಾಟ್ ಕೊಂಡೂರು ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ. ಆರೋಪಿ ತರುಣ್ ರಾಜ್ ಕರ್ನಾಟಕದಲ್ಲಿ ಖಳನಾಯಕನಾದ್ರೆ ತೆಲುಗು ಚಿತ್ರರಂಗದಲ್ಲಿ ಹೀರೋ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ತನಿಖೆ ವೇಳೆ ತರುಣ್ ರಾಜ್ ಸಿನಿಮಾ ರಹಸ್ಯಗಳು ರಿವೀಲ್ ಆಗಿದೆ. ಇಲ್ಲಿ ತರುಣ್ ರಾಜ್ ಆದ್ರೆ ತೆಲುಗು ಚಿತ್ರರಂಗದಲ್ಲಿ ಇವರ ಹೆಸರು ವಿರಾಟ್ ಕೊಂಡೂರು. ತೆಲುಗು ಚಿತ್ರರಂಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ತರುಣ್ ರಾಜ್ ಸಿನಿಮಾಗಾಗಿಯೇ ತನ್ನ ಹೆಸರನ್ನ ಬದಲಿಸಿಕೊಂಡಿದ್ರು. ರನ್ಯಾ ಆಪ್ತ ಸ್ನೇಹಿತ ತರುಣ್ ರಾಜ್ ತೆಲುಗು ಚಿತ್ರರಂಗದಲ್ಲಿ ಸಕ್ರಿಯನಾಗಿದ್ದ. ತರುಣ್ ಪರಿಚಯಂ ಸೇರಿದಂತೆ 3ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ತರುಣ್ ರಾಜ್ ಟಾಲಿವುಡ್ನಲ್ಲಿ ಎಲ್ಲರ ಜೊತೆಗೂ ವಿರಾಟ್ ಅಂತಲೇ ಗುರುತಿಸಿಕೊಂಡಿದ್ರು. 2018ರಲ್ಲಿ ಪರಿಚಯಂ ಎಂಬ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು. ಅದಾದ ಬಳಿಕ ಸಿನಿಮಾ ಮೂಲಕವೇ ತರುಣ್ ಅವರು ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿದ್ರು. DRI ಬಂಧನದ ಬಳಿಕ ಆರೋಪಿ ತರುಣ್ ರಾಜ್ ವಿಚಾರಣೆ ಕೂಡ ಚುರುಕಾಗಿದೆ. ಆದರೆ ತರುಣ್ ತನಿಖೆಯಲ್ಲಿ ಮಾತ್ರ ಯಾವುದೇ ಮಾಹಿತಿ ಬಾಯ್ಬಿಡ್ತಿಲ್ಲ. ಹೀಗಾಗಿ DRI ತರುಣ್ ರಾಜ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳ ಬೆನ್ನು ಬಿದ್ದಿದೆ. ಇನ್ನು ತರುಣ್ ರಾಜ್ ಅಕೌಂಟ್ನಿಂದ ಯಾರಿಗೆ ಹಣ ಹೋಗಿದೆ, ಯಾರಿಂದ ಹಣ ಬಂದಿದೆ, ತರುಣ್ ರಾಜ್ ಜೊತೆಯಲ್ಲಿ ಯಾರಿಗೆ ವ್ಯವಹಾರ ಇತ್ತು, ತರುಣ್ಗೆ ಯಾವುದಾದ್ರೂ ಜ್ಯುವೆಲರಿ ಶಾಪ್ಗಳ ನಂಟಿದ್ಯಾ, ಈ ಎಲ್ಲದರ ಮಾಹಿತಿಯನ್ನ DRI ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಇನ್ನು KGF ನಂತ ದೊಡ್ಡ ಬಜೆಟ್ ಚಲನಚಿತ್ರ ನಿರ್ಮಾಣಕ್ಕೆ ಬಂಡವಾಳ ಹೂಡುವುದಾಗಿ ಆಸೆ ತೋರಿಸಿ ನಟಿ ರನ್ಯಾ ರಾವ್ ಅವರನ್ನ ಚಿನ್ನ ಕಳ್ಳ ಸಾಗಣೆ ಕೃತ್ಯಕ್ಕೆ ಬಳಸಿಕೊಂಡಿರುವ ಅನುಮಾನ ಇದ್ದು, ಈ ಬಗ್ಗೆ ಕೂಡ ವಿಚಾರಣೆ ನಡೀತಿದೆ. ಮಾಣಿಕ್ಯ, ಪಟಾಕಿ ಚಿತ್ರಗಳಲ್ಲಿ ಮಿಂಚಿ ತೆರೆಮರೆಗೆ ಸರಿದಿದ್ದ ರನ್ಯಾ ಮತ್ತೆ ಬೆಳ್ಳಿ ಪರದೆಗೆ ನಿರ್ಮಾಪಕಿಯಾಗಿ ನಟಿಯಾಗಿ ಪ್ರವೇಶಿಸುವ ಕನಸು ಕಂಡಿದ್ರು. ಈ ಕನಸಿಗೆ ನೀರೆರೆಯುವ ನೆಪದಲ್ಲಿ ಈ ಜಾಲಕ್ಕೆ ಬೀಳಿಸಿದ್ದರು. ಇದರಲ್ಲಿ ಹೋಟೆಲ್ ಉದ್ಯಮಿ ಪುತ್ರ ತರುಣ್ ರಾಜ್ನ ಪ್ರಮುಖ ಪಾತ್ರವಿದೆ ಎನ್ನಲಾಗ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.